ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ದೇವ್ರ ಹೆಸರು ಹೇಳ್ಕೊಂಡು ಯಾಮಾರ್ಸೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಉತ್ತರ ಭಾಗದಲ್ಲಿ ಜನ ಮುತ್ಯಗಳನ್ನೇ ದೇವ್ರ ಮಾಡ್ಕೊಂಡಿಸ್ಬಿಟ್ಟವ್ರೆ. ಅದ್ರಲ್ಲೂ ಈ ಮುತ್ಯಗಳು ನಾಯಿ ಕೊಡೆಗಳ ತರ ಬೆಳ್ಕೊಂತಾನೆ ಇದ್ದಾರೆ. ಈ ಊರ್ನೆ ಹಾಳು ಮಾಡ್ತಾವ್ರೆ. ಒಂದು ಟೈಮ್ ಅಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿದ್ದು. ಎಲ್ಲಿ ನೋಡಿದ್ರು ಅವನದ್ದೇ ವಿಡಿಯೋಗಳು. ಈಗ ಈ ರಶೀದ್ ಮುತ್ಯ ಮಲ್ಲಿಕಾರ್ಜುನ್ ಮುತ್ಯನ ಸೈಡಿಗೆ ಹಾಕಿ ಮುಂದೆ ನುಗ್ಗಕ್ ನೋಡ್ತಾ ಇದ್ದಾನೆ. ನೀನ್ ಲೆವೆಲ್ ಚೇಂಜ್ ಆಗ್ಬಿಟ್ಟದೆ. ಭಗವಾನ್ ಬುದ್ಧನಿಗೆ ಅರಳಿ ಮರದ ಕೆಳಗೆ ಜ್ಞಾನೋದಯ ಆಯ್ತಂತೆ. ಆದ್ರೆ ಇವನಿಗೆ ಮುಳ್ಳಿನ ಆಸನದ ಮೇಲೆ ಜ್ಞಾನೋದಯ ಆಗೋಗಿದೆ. ಆ ಮುಳ್ಳು ಅದ್ ಎಲ್ಲಿಗ್ ಚುಚ್ಚಿ ಅದ್ ಏನ್ ಆಕ್ಟಿವೇಟ್ ಆಯ್ತೋ ಕಣ್ಣಪ್ಪ. ಇಷ್ಟು ದಿನ ಬರೀ ಮಕ್ಕಳು ಮಾಡ್ಕೊಡ್ತೀನಿ ಅಂತ ಬಾಳೆಹಣ್ಣು ಕೊಡ್ತಿದ್ದವನು ಈಗ ಎಲ್ಲಾ ರೋಗಕ್ಕೂ ಬಾಟಲ್ ನೀರೇ ಮದ್ದು ಅಂತ ಬಂದವ್ರ ಬಾಯಿಗೆಲ್ಲ ನೀರ್ ಬಿಟ್ಟು ಕಳಿಸ್ತಾವನೆ. ಒಂದಂಗೆ ಈ ರಶೀದ್ ಮುತ್ಯ ಸತತ 5 ದಿನಗಳ ಕಾಲ ಮುಳ್ಳಿನ ಆಸನದ ಮೇಲೆ ಕುಂತಿದ್ದ. 5 ದಿನ ಉಪವಾಸ ಇದ್ದ. 5 ದಿನ ಅಲುಗಾಡ್ಲೇ ಇಲ್ಲ ಅನ್ಕೊಂಡು ಅವನ ಅನುನಾಯಿಗಳು ವಿಡಿಯೋ ಮಾಡಿ ಹಾಕಿದ್ದಾರೆ. ಆ ಅನುಷ್ಠಾನ ಮಾಡ್ದಾಗಿಂದ ಈ ರಶೀದ್ ಮುತ್ಯ ಪವಾಡ ಪುರುಷ ಆಗೋಗಿದ್ದಾನಂತೆ, ದೇವಮಾನವಾಗೋಗಿದ್ದಾನಂತೆ. ಅಲ್ಲ, ಒಂದು ಸಣ್ಣ ಮುಳ್ಳು ಚುಚ್ಚೋದ್ರೇನೆ ರಕ್ತ ಬರ್ತದೆ, ನೋವಾಯ್ತದೆ. ಅಂತದ್ರಲ್ಲಿ ಜಾಲಿ ಮುಳ್ಳು ಚುಚ್ಚಕ್ಕಿಲ್ವಾ? ಅದ್ರ ಮೇಲೆ ಆರಾಮಾಗಿ ಕುಂತವನಲ್ಲ, ಇವನದೇನ್ ಕುಂಡೆನಾ ಇಲ್ಲ ತಾಮ್ರದ ಅಂಡೆನಾ? ಅಣ್ಣ ಏನು ಐರನ್ ಮ್ಯಾನ ಅಂತ ತುಂಬಾ ಜನಕ್ಕೆ ಅನುಮಾನ ಬರೋದು ಸಹಜ. ಮೊದಲನೇದಾಗಿ ಈತನಿಗೆ ಓಪನ್ ಚಾಲೆಂಜ್ ಏನಪ್ಪಾ ಅಂದ್ರೆ, ತಾನೇ ರೆಡಿ ಮಾಡ್ಸಿರೋ ಜಾಲಿ ಮುಳ್ಳಿನ ಆಸನದ ಮೇಲೆ ಕೂರೋದ್ ಬಿಟ್ಟು ಜನಗಳಿಗೆ ತಮಗೆ ಇಷ್ಟ ಬಂದ ಮುಳ್ಳಿನ ಬೆಲಿನ ಕಟ್ ಮಾಡ್ಕೊಂಡ್ ಹಾಕಿ ಅಂತ ಹೇಳಿ ಜನಗಳು ಹಾಕಿರೋ ಮುಳ್ಳಿನ ಮೇಲೆ ಅಣ್ಣ ಕುಂತು ತೋರಿಸ್ಲಿ. ಆಗ ಇವನನ್ನ ಪವಾಡ ಪುರುಷ ಅಂತ ಒಪ್ಕೋತೀನಿ. ಇಲ್ಲ ಇವನು ಪುರುಷತ್ವನೇ ಇಲ್ದಿರೋ ಪವಡೆ ಅಂತ ಒಪ್ಕೋಬೇಕಾಗುತ್ತೆ. ಹಂಗೇನಾದ್ರೂ ಜನ ಹಾಕೋ ಮುಳ್ಳು ಮೇಲೆ ಕೂತ್ರೆ ಅಣ್ಣ ಬೇರೆಯವ್ರಿಗೆ ಸಂತಾನ ಭಾಗ್ಯ ಕೊಡೋದಲ್ಲ, ಆ ಮುಳ್ಳು ಅಣ್ಣನ ಸಂತಾನ ಭಾಗ್ಯವನ್ನೇ ಪಂಚರ್ ಮಾಡ್ಬಿಡುತ್ತೆ. ಇದೇ ರೀತಿ ಮುಳ್ಳಿನ ಮೇಲೆ ಮಲಗೋ ಮುಖಾಂತರ ಈ ಸಲ ಕುಂಭಮೇಳದಲ್ಲಿ ಫೇಮಸ್ ಆಗಿದ್ದು ಆ ಕಾಟೇವಾಲಾ ಬಾಬಾ. ಅವ್ರಗಳಾದ್ರೆ ಅಘೋರಿಗಳು. ಅವರ ಘೋರ ತಪಸ್ಸು ಸಾಧನೆ ಮಾಡಿ ಮೈಯನ್ನ ಕಲ್ ಮಾಡ್ಕೊಂಡಿರ್ತಾರೆ. ಅಂತವ್ರೆ ಆ ಮುಳ್ಳು ಚುಚ್ಚುತ್ತೆ ಅಂತ ಎಷ್ಟು ಜೋಪಾನವಾಗಿ ಕೂರ್ತಿದ್ದಾರೆ. ಕೈ ಊರೋಕೆ ಕಡ್ಡಿಯ ಸಪೋರ್ಟ್ ತಗೊಂತ ಇದ್ದಾರೆ. ಹಂಗಿರುವಾಗ ಇವನು ಅದ್ರ ಮೇಲೆ ಹೆಂಗ್ ಕುತ್ಕೊಂಡ? ಮುಖ್ಯವಾದ ವಿಚಾರ ಏನು ಅಂದ್ರೆ, ಆ ಬಾಬಾ ಲಕ್ಷಾಂತರ ಜನರ ಮುಂದೆನೆ ಅದ್ರ ಮೇಲೆ ಕೂರೋದು, ಮಲ್ಗೋದು, ಏಳೋದು ಮಾಡಿ ತೋರಿಸಿದ್ದಾರೆ. ಎಲ್ರಿಗೂ ಹತ್ರದಿಂದ ವಿಡಿಯೋ ಮಾಡ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಈ ರಶೀದ್ ಮುತ್ಯ ಎಲ್ಲರನ್ನು ದೂರದಲ್ಲಿ ಕೂರಿಸಿದಾನೆ. ಇವನು ಅದ್ರ ಮೇಲೆ ಕೂರೋಕ್ ಮುಂಚೆ ಆ ಆಸನ ಹೇಗಿತ್ತು ಅಂತ ಯಾರಿಗೂ ತೋರಿಸಿಲ್ಲ. ಅಂಡೂರೋ ಜಾಗದಲ್ಲಿ ಮುಳ್ಳುಗಳಿದ್ವಾ ಗೊತ್ತಿಲ್ಲ. ಸಾಲದಕ್ಕೆ ಇವನ್ ಸುತ್ತ ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳಿಗೆ ಆರ್ತಿ ಶಾಸ್ತ್ರ ಮಾಡುವಾಗ ಪರ್ದೆ ಹಾಕ್ತಾರಲ್ಲ, ಹಂಗೆ 360 ಡಿಗ್ರಿ ಪರ್ದೆ ಹಾಕಂಬಿಟ್ಟವನೆ. ಆ ಪರ್ದೆನ ಇವನಿಗೆ ಬೇಕಾದಾಗ ತೆಗಿಯೋದು, ಬೇಡ ಅಂದಾಗ ಮುಚ್ಚೋದು ಮಾಡ್ತಿದ್ದಾನೆ. ಹಿಂಗಿರುವಾಗ ಇವನು ಒಳಗಡೆ ಏನೇನ್ ಕಿತಾಪತಿ ಮಾಡಿದ್ದ ಅಂತ ಯಾರಿಗ್ ಗೊತ್ತು? ಪರ್ದೆನ ಮುಂದೆ ಮುಚ್ಚಿ ಹಿಂದೆ ಬಿಚ್ಚಿ ಅಲ್ಲಿಂದ ಗುಬ್ರಾಕೊಂಡು ಮನೆ ಒಳಗೆ ಹೋಗಿ ತಿಂದು ಉಂಡು ಕುಡಿದು ಹೇತು ಸುಧಾರಿಸ್ಕೊಂಡು ಮತ್ತೆ ಸೈಲೆಂಟ್ ಆಗಿ ಬಂದು ಅದ್ರ ಮೇಲೆ ಸೆಟಲ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ತಾನು ಮಾಡ್ತಿರೋದು ಸತ್ಯ ಅನ್ನೋದೇ ಆಗಿದ್ರೆ ಈ ಪರ್ದೆ ಕಟ್ಟೋ ಆಟಗಳನ್ನೆಲ್ಲ ಯಾಕೆ ಆಡ್ಬೇಕಿತ್ತು? ಅಂತ ಪ್ರೈವಸಿ ಇವನಿಗೆ ಏನಪ್ಪ ಇತ್ತು? ಒಬ್ಬ ಸಾಮಾನ್ಯ ಮನುಷ್ಯ 5 ದಿನ ಅನ್ನ ನೀರ್ ಬಿಟ್ಟು ಕೂರಕ್ಕಾಗತ್ತಾ? ಸರಿ, ಅನ್ನ ನೀರ್ ಸೇವನೆ ಮಾಡ್ತಾನೆ ಅನ್ನೋದಾದ್ರೆ ಅಪ್ಲೋಡಿಂಗ್ ಆದ್ಮೇಲೆ ಡೌನ್ಲೋಡ್ ಮಾಡದೆ ಇರಕ್ಕಾಗತ್ತಾ? ಇಲ್ಲ ಸರ್, ಇಲ್ಲ. ಅದಕ್ಕೂ ಮೀರಿ ಇವನಿಗೆ ಆ ಸೂಪರ್ ಪವರ್ ಇದೆ ಅನ್ನೋದೇ ಆದ್ರೆ ಆ ಪರ್ದೆ ಕಟ್ಟದೆ ಬಟಾ ಬೈಲಲ್ಲಿ ಎಲ್ರಿಗೂ ಕಾಣೋ ತರ 24/7 5 ದಿನಗಳ ಕಾಲ ಒಂದೇ ಜಾಗದಲ್ಲಿ ಕೂತು ವಿಡಿಯೋ ಮಾಡಿಸ್ಲಿ ನೋಡೋಣ. ಹಂಗೇನಾದ್ರೂ ಇವನ್ ಮಾಡಿ ತೋರ್ಸಿದ್ರೆ ಈತನಿಗೆ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ನಾನೇ ಇವನಿಗೊಂದು ಪ್ರಮೋಷನ್ ವಿಡಿಯೋ ಮಾಡ್ಕೊಟ್ಬಿಡ್ತೀನಿ. ಅದರ ಜೊತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ಈ ಕರಿಜಾಲಿ ಮುಳ್ಳುಗಳು ಕಡ್ಡಿ ರೀತಿ ಉದ್ದವಾಗಿರ್ತವೆ. ಆ ಮುಳ್ಳಿನ ತುದಿನ ಕಟ್ ಮಾಡಿದ್ರೆ ಆ ಮುಳ್ಳಿಗೂ ಸಣ್ಣ ಕಡ್ಡಿಗೂ ಏನು ವ್ಯತ್ಯಾಸ ಇರೋದೇ ಇಲ್ಲ. ದೂರದಿಂದ ನೋಡಕ್ ಮುಳ್ಳುನ್ ತರನೇ ಕಾಣ್ತಿರುತ್ತೆ, ಆದ್ರೆ ಚುಚ್ಚೋದಿಲ್ಲ. ಉದಾಹರಣೆಗೆ ಈ ಟೂತ್ ಪಿಕ್ ನೋಡಿರ್ತೀರಾ, ಟೂತ್ ಪಿಕ್ ನ ಶಾರ್ಪ್ ಎಡ್ಜ್ ಅನ್ನ ಒಂದ್ ಚೂರೇ ಚೂರ್ ಕಟ್ ಮಾಡಿದ್ರೆ ಹೆಂಗಿರುತ್ತೋ ಈ ಮುಳ್ಳು ಸೇಮ್ ಹಂಗೆ ಇರುತ್ತೆ. ಅದೇ ಕಾರಣಕ್ಕೇನೆ ಇವರು ಪರ್ಟಿಕ್ಯುಲರ್ ಆಗಿ ಈ ಜಾಲಿ ಮುಳ್ಳನ್ನ ಬಳಸೋದು.
ಈಗ ಗೊತ್ತಾಯ್ತು. ಜಾಲಿ ಮುಳ್ಳನ್ನು ಬಿಟ್ಟು ಪಾಪಸ್ಕೊಳ್ಳಿನೋ ಗುಲಾಬಿ ಗಿಡನೋ ಕೆಳಿಕ್ ಹಾಕೊಂಡು ಬೋರಿ ಮೈಯಲ್ಲಿ ಕೂತ್ಕೊಂಡ್ ತೋರ್ಸಕ್ ಹೇಳಿ ನೋಡೋಣ. ಮನ್ಸ್ ಮಾಡಿದ್ರೆ ನಮ್ ಗಂಗಕ್ಕನೆ ಈ ಮುಳ್ಳನ್ ಮೇಲೆ ಕುಂತ್ ತೋರ್ಸ್ಬಿಡ್ತಾಳಪ್ಪ. ಈಗ ಇದ್ರ ವಿಚಾರ ಬಿಡೋಣ. ಆ ಮುಳ್ಳ ಮೇಲೆ ಕೂತು ಎದ್ದಾಗಿಂದ ಏನೋ ಪವಾಡ ಪುರುಷನ ತರ ಕ್ಯಾನ್ಸರ್ ಅನ್ನ ವಾಸಿ ಮಾಡ್ಬಿಡ್ತೀನಿ ಅಂತ ಬಂದವ್ರ ಬಾಯಿಗೆಲ್ಲ ವಾಟರ್ ಬಾಟಲ್ ಕ್ಯಾಪ್ ಅಲ್ಲಿ ನೀರ್ ಬಿಡ್ತಾವನೆ. ಮುಂಚೆ ಎಲ್ಲ ಬೇವಿನ ಮರದ ಕೆಳಗ್ ಕುಂತು ಒಂದು ಬಾಳೆಹಣ್ಣು 2 ನಿಂಬೆ ಹಣ್ಣು ಕೊಡ್ತಿದ್ದವನು ಇದ್ಕಿದ್ದಂಗೆ ಇದೇನೋ ಹೊಸ ಆಟ ಶುರು ಮಾಡೋನಲ್ಲ ಅನ್ಕೊಂಡ್ರ ಅಣ್ಣ ಕುಂಭಮೇಳದಲ್ಲಿ ಆ ಬಾಬಾನ ನೋಡಿ ಮುಳ್ಳಿನ ಕಾನ್ಸೆಪ್ಟ್ ಅನ್ನ ಕಾಪಿ ಮಾಡ್ಕೊಂಡ. ಈಗ ಈ ಬಾಯಿಗೆ ನೀರ್ ಬಿಡೋ ಕಾನ್ಸೆಪ್ಟ್ ಅನ್ನು ಬೇರೆ ಕಡೆಯಿಂದ ಕಾಪಿ ಮಾಡಿದಾನೆ. ಈ ರೀತಿ ಬಂದವ್ರಿಗೆಲ್ಲ ಬಾಯಿಗೆ ನೀರ್ ಬಿಡೋ ಕಾರ್ಯಕ್ರಮದಿಂದ ಹೆಸರುವಾಸಿ ಆಗಿರೋದು ಉತ್ತರ ಪ್ರದೇಶದ ಈ ಓಮೇಂದ್ರ ಮಹಾರಾಜ ಸ್ವಾಮಿಗಳು. ಇನ್ಸ್ಟಾಗ್ರಾಮ್ ನಲ್ಲಿ ಮನೋನಾಧಾಮ್ ಅಂತ ಸರ್ಚ್ ಮಾಡಿ ಈ ಅಪ್ಪನ್ಗೆ ಲಕ್ಷಾಂತರ ಫಾಲೋವರ್ಸ್, ಮಿಲಿಯನ್ ಗಟ್ಲೆ ವ್ಯೂಸ್. ಈ ಮನುಷ್ಯ ಕೂಡ ಮಕ್ಕಳಾಗದೆ ಇರೋರ್ಗೆ ಮಕ್ಕಳು ಕೊಡ್ತೀನಿ, ಎಂತದ್ದೇ ಕಾಯಿಲೆ ಇದ್ರು ಬಾಯಿಗೆ ವಾಟರ್ ಬಾಟಲ್ ಕ್ಯಾಪ್ ಅಲ್ಲಿ ನೀರ್ ಬಿಟ್ಟು ವಾಸಿ ಮಾಡ್ತೀನಿ ಅನ್ಕೊಂಡು ಫೇಮಸ್ ಆಗಿದ್ದಾನೆ. ಈ ಮಬ್ಬು ಜನ ಯಾವ ಲೆವೆಲ್ಗೆ ಅಜ್ಞಾನ ತುಂಬಿಕೊಂಡಿದ್ದಾರೆ ಅಂದ್ರೆ ಆ ಯಪ್ಪನ್ ಕಾಲ್ ತೊಳೆದು ಆ ನೀರನ್ನೇ ತೀರ್ಥ ಅಂತ ಬಾಟಲ್ ತುಂಬಿಕೊಂಡು ಕುಡಿತಿದ್ದಾರೆ. ಅವನ ಪಾದ ಜೆರಾಕ್ಸ್ ತಗೊಂಡೋಗಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿರೋ ಈ ರಶೀದ್ ಮುತ್ಯ ಹಿಂಗೆ ಬೇವಿನ ಮರದ ಕೆಳಗ್ ಕುಂತ್ರೆ ಬರೀ 10, 20, 30 ರೂಪಾಯಿಗೆ ಫಿಕ್ಸ್ ಆಗ್ಬೇಕಾಯ್ತದೆ. ಹೊಡಿಯೋದೊಡಿತಾ ಸುರ್ಯಾಗಿರೋದ್ನೇ ಹೊಡೆದ್ಬಿಡೋಣ ಅಂತ ಸೋಷಿಯಲ್ ಮೀಡಿಯಾಲಿ ಯಾವ್ಯಾವ ಬಾಬಾಗಳು ವೈರಲ್ ಆಗ್ತಿದಾರೋ ಅವ್ರ ಐಡಿಯಾಸ್ ಗಳನ್ನೆಲ್ಲ ಹೈಜಾಕ್ ಮಾಡ್ಕೊಂಡು ತಾನು ಫೇಮಸ್ ಆಗೋ ಪ್ಲಾನ್ ಮಾಡ್ತಾ ಇದ್ದಾನೆ. ಹಂಗಂದ್ರೆ ಇವ್ರ ವಿಡಿಯೋಸ್ ಗಳಲ್ಲಿ ನಮ್ಗೆ ಒಳ್ಳೇದಾಯ್ತು, ಮಕ್ಕಳಾಯ್ತು, ಕ್ಯಾನ್ಸರ್ ವಾಸಿ ಆಯ್ತು ಅಂತೆಲ್ಲ ಮಾತಾಡ್ತಾರಲ್ಲ, ಅದೆಲ್ಲ ಸುಳ್ಳ ಅಂತ ನೀವು ಕೇಳ್ಬೋದು. ಕಳೆದ ವಿಡಿಯೋಸ್ ಗಳಲ್ಲಿ ತೋರಿಸಿದ್ನಲ್ಲ, ದೇವಸ್ಥಾನಗಳನ್ನ ಹೈಟೆಕ್ ಬಿಸ್ನೆಸ್ ಮಾಡ್ಕೊಂಡಿರೋ ಕೆಲವರು ಹೆಂಗೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗಳನ್ನ ಬಳಸ್ಕೊಂಡು ಜನರನ್ನ ಮಂಗ ಮಾಡ್ತಿದಾರೋ ಇವರು ಅದೇ ರೀತಿ ಮಾಡ್ತಿದ್ದಾರೆ. ಒಂದಷ್ಟು ಜನನ ದುಡ್ಡು ಕೊಟ್ಟು ಕರ್ಕೊಂಡ್ಬಂದು ಈ ರೀತಿ ವಿಡಿಯೋ ಮಾಡಿಸ್ಕೊಂತಾರೆ. ಈ ವಿಡಿಯೋಸ್ ಗಳನ್ನ ನೋಡೋ ಜನ ಅದೇ ಸತ್ಯ ಅಂತ ನಂಬಿಕೊಂಡು ತಾವು ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂತಾರೆ. ಪ್ರಮೋಷನ್ ಅನ್ನ ಹೆಂಗ್ ಮಾಡ್ಬೇಕು ಅಂತ ಸಿನಿಮಾದವರು ಈ ಮುತ್ಯಗಳನ್ನ ನೋಡಿ ಕಲಿಬೇಕು. ಒಂದು ವೇಳೆ ಇವನು ಕ್ಯಾನ್ಸರ್ ಅನ್ನ ನಿಜವಾಗ್ಲೂ ಗುಣಪಡಿಸ್ತಾನೆ ಅನ್ನೋದೇ ಆದ್ರೆ ಓಪನ್ ಆಗಿ ಪಬ್ಲಿಕ್ ಅಲ್ಲೇ ಆ ಕಾಯಿಲೆ ಇದ್ದ ವ್ಯಕ್ತಿ ರಿಪೋರ್ಟ್ ಗಳನ್ನ ಅಪ್ಲೋಡ್ ಮಾಡಿ ತೋರಿಸ್ಲಿ. ನಂತರ ಅದೇನ್ ಪವಾಡ ಮಾಡ್ತಾನೋ ಮಾಡ್ಲಿ, ಏನ್ ಮೆಡಿಸನ್ ಕೊಡ್ತಾನೋ ಕೊಡ್ಲಿ. ಆದ್ರೆ ಸುಮ್ನೆ ಬಾಯಿ ಮಾತಲ್ಲಿ ಅವರು ಗುಣ ಆಗಿದ್ದಾರೆ ಅಂತ ಹೇಳೋ ಬದಲು ಅವರ ಬಿಫೋರ್ ಅಂಡ್ ಆಫ್ಟರ್ ರಿಪೋರ್ಟ್ ಗಳನ್ನ ಓಪನ್ ಆಗಿ ಅಪ್ಲೋಡ್ ಮಾಡ್ಲಿ. ಆಗ ಬರೀ ನಾನ್ ನಂಬೋದಲ್ಲ, ನಮ್ಮ ಇಡೀ ಕರ್ನಾಟಕದ ಡಾಕ್ಟರ್ಸ್ ಗಳು ಇವನು ನಂಬ್ತಾರೆ. ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ, ಹಂಗೆ ಇದೆಲ್ಲ ಶುರುವಾಗಿರೋದು ಈ ನಾರ್ತ್ ಇಂಡಿಯನ್ಸ್ ಗಳಿಂದ. ನಮ್ಮಲ್ಲಿ ಊರಿಗೊಬ್ರು ಮುತ್ಯಗಳಿದ್ರೆ ಅಲ್ಲಿ ಬೀದಿ ಬೀದಿಗೊಬ್ರು ಬಾಬಾಗಳಿದ್ದಾರೆ. ಈ ರಶೀದ್ ನಂಗೆ ಬಾಯಿಗೆ ನೀರ್ ಬಿಡ್ತೀನಿ, ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಡೌ ಮಾಡೋ ಡೋಂಗಿ ಬಾಬಾಗಳ ಸತ್ಯಾಸತ್ಯತೆಯನ್ನ ಜನರಿಗೆ ತಿಳಿಸೋಕೋಸ್ಕರ ನ್ಯೂಸ್ ನೇಷನ್ ಅನ್ನೋ ಚಾನೆಲ್ ನವರು ಆಪರೇಷನ್ ಪಾಖಂಡ್ ಅನ್ನೋ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಇಂಥವ್ರನ್ನ ಕರೆಸಿ ಎಲ್ರ ಮುಂದೆ ಇವರ ಬಂಡವಾಳವನ್ನ ಬಯಲು ಮಾಡ್ತಾರೆ. आप बताएं। नहीं हो रहा है अभी। आपके कहीं दर्द नहीं हो रहा है? हो रहा है। नहीं हो रहा। ಇವನ್ ಯಾರೋ ಪುಂಗಿ ಬಾಬಾ ಪುಷ್ ಪುಷ್ ಅನ್ಕೊಂಡು ದೂರದಿಂದಲೇ ಮಂತ್ರ ಹೊಡಿತಾನಂತೆ. ಆ ಎದುರುಗಡೆ ಇರೋ ಹುಡುಗಿಗೆ ತಲೆನೋವು ಮಾಯ ಆಗ್ಬಿಡುತ್ತಂತೆ. ಅಣ್ಣನ್ ಪುಸ್ಮುಸ್ ಎಲ್ಲ ಅವನ ಆಶ್ರಮದಲ್ಲಿ ವರ್ಕ್ ಆಗ್ತಿತ್ತು, ಯಾಕಂದ್ರೆ ಅಲ್ಲಿ ದುಡ್ಡು ಕೊಟ್ಟು ಜನಗಳನ್ನ ಕರ್ಕೊಂಡ್ ಬರ್ತಿದ್ದ. ಆದ್ರೆ ಇಲ್ಲಿ ಬಂದಿರೋ ಜನಗಳು ಅವನ್ ಕಡೆಯವ್ರಲ್ವಲ್ಲ, ಸೊ ತಲೆನೋವು ಹೋಗ್ಲಿಲ್ಲ ಅಂತ ಹುಡುಗಿ ಸತ್ಯ ಹೇಳ್ಬಿಟ್ಲು. ಅಷ್ಟಾದ್ರೂ ಕಳ್ಳನಿಗೆ ಕಟಬಾಯಿ ಅಂತ ಈ ಕಳ್ ಬಾಬಾ ತಾನು ಡೋಂಗಿ ಅಂತ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಬದಲಾಗಿ ಅಲ್ಲಿ ಕೂತಿರೋರೆಲ್ಲರನ್ನು ಡೋಂಗಿಗಳು ಅಂತ ಅವನೇ. ನಮ್ಮ ನ್ಯೂಸ್ ಚಾನೆಲ್ಸ್ ಗಳಂತೂ ಇಂತ ಕಾರ್ಯಕ್ರಮ ಮಾಡಕ್ಕಿಲ್ಲ. ಒಡೆಯ ಪಕ್ಷ ನಮ್ಮ ರಶೀದ್ ಅಣ್ಣನ ಆ ಆಪರೇಷನ್ ಪಾಖಂಡ್ ಕಾರ್ಯಕ್ರಮಕ್ಕೆ ಕಳಿಸ್ಬೇಕು. ಆಗ ಇವನ ನಿಜ ಬಣ್ಣ ಬಯಲಾಗುತ್ತೆ. ತಪ್ಪು ಈ ಬಾಬಾಗಳದು ಮುತ್ಯಗಳದ್ದಲ್ಲ, ನಮ್ಮ ಜನಗಳದ್ದು. ನಮ್ಮ ಜನಗಳೇ ಯಾಮಾರೋಕ್ ರೆಡಿ ಇದೀವಿ ಅಂದ್ರೆ ಅವ್ರು ಯಾಮಾರಿಸ್ತೇ ಬಿಡ್ತಾರ? ಇವರೇ ಹೋಗಿ ಹೋಗಿ ತಲೆ ಕೊಟ್ರೆ ಅವ್ರು ಚೆನ್ನಾಗಿ ಬೋಳಿಸ್ತೇ ಬಿಡ್ತಾರ? ಸ್ವಾಮಿ ಬೋಳಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿ. ನಿಮ್ಮ ತಾಯಿ 100 ವರ್ಷ ಚೆನ್ನಾಗಿ ಇರಬೇಕೆಂದರೆ ನನ್ನನ್ನು ಫಾಲೋ ಮಾಡಿ, ಹಾಗೆ ಇದನ್ನು 5 ಜನಕ್ಕೆ ಶೇರ್ ಮಾಡಿ. ಒಬ್ಬ ಟ್ಯಾಲೆಂಟೆಡ್ ಕಂಟೆಂಟ್ ಕ್ರಿಯೇಟರ್ ಕಷ್ಟಪಟ್ಟು ರೀಲ್ಸ್ ಮಾಡಿದ್ರು, ಅವನ ಅದ್ಭುತವಾದ ಕಲೆಯನ್ನ ಪ್ರದರ್ಶನ ಮಾಡಿದ್ರು. ಆ ವಿಡಿಯೋಗೆ ವ್ಯೂಸ್ ಇರಲ್ಲ, ಅದನ್ನ ಯಾರು ಶೇರ್ ಮಾಡಲ್ಲ, ಆ ಪೇಜ್ ಅನ್ನಂತೂ ಫಾಲೋ ಮಾಡದೇ ಇಲ್ಲ. ಅದೇ ಯಾವನೋ ಒಬ್ಬ ಬೇವರ್ಸಿ ಯಾವ್ದೋ ಹಾವಿನ ವಿಡಿಯೋಗೆ ಯಾವ್ದೋ ವಾಯ್ಸ್ ಹಾಕಿ ನಿಮ್ ತಾಯಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಇದನ್ನ ಶೇರ್ ಮಾಡಿ ಫಾಲೋ ಮಾಡಿ ಅಂದ್ರೆ ನಮ್ಮ ಜನ ಕೂತ್ಕೊಂಡು ಎಲ್ಲಾನು ಮಾಡ್ತಾರೆ. ನೀವು ಉದಾರ ಆಗಲ್ಲ ಬಿಡಿ. ಇಷ್ಟು ಮೌಢ್ಯತೆ ತುಂಬಿರೋ ಈ ಜನಗಳು, ಇಷ್ಟು ಸಲೀಸಾಗಿ ಬಕ್ರ ಆಗೋ ಜನಗಳಿರೋವಾಗ ಈ ರೀತಿ ಮುತ್ಯಗಳು ಪತ್ಯಗಳು ಹುಟ್ಕೊಳ್ದೆ ಇನ್ನೇನಾಗುತ್ತೆ? ನನ್ನ ಪ್ರಕಾರ ಇಂಡಿಯಾದಲ್ಲಿ ಪ್ರಸ್ತುತ ಬೆಸ್ಟ್ ಸ್ಟಾರ್ಟ್ಅಪ್ ಯಾವ್ದಪ್ಪ ಅಂತ ಕೇಳಿದ್ರೆ ಈ ಬಾಬಾಗಳು ಮುತ್ಯಗಳ ಬಿಸ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಸಣ್ಣ ಗುಡಿ, ಒಂದು ಸಣ್ಣ ಮರ, ಕೈಯಲ್ಲಿ ಒಂದು 5
5 ಲಕ್ಷ ರೂಪಾಯಿ ದುಡ್ಡಿದ್ ಬಿಟ್ರೆ ಸಾಕು. ಗದ್ಕೆಟ್ಟಿರೋ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಗಳಿಗೆ ಎಂಜಲ್ ಕಾಸ್ ಬಿಸಾಡಿದ್ರೆ ಆಗೋಯ್ತು. ಅವ್ರು ಮಾಡೋ ಪ್ರಮೋಷನ್ ನೋಡ್ಕೊಂಡು ಅವ್ರು ಹೇಳೋ ಸುಳ್ಳುಗಳನ್ನ ನಂಬಿಕೊಂಡು ಮೊದಲನೇ ಬ್ಯಾಚ್ ಕುರಿಗಳು ಬರ್ತವೆ. ಆ ಕುರಿಗಳಿಗೆ ತೋಳದ ಕತೆ ಹೇಳಿ ಎದುರಿಸಿ ಒಂದಷ್ಟು ಹಣ ವಸೂಲಿ ಮಾಡೋದು. ಅದ್ರಲ್ಲರ್ಧ ದುಡ್ಡನ್ನ ಖಜಾನೆಗೆ ತುಂಬಿಸಿ ಇನ್ನರ್ಧ ದುಡ್ಡನ್ನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಪ್ರಮೋಷನ್ಗೆ ಖರ್ಚು ಮಾಡೋದು. ಹಿಂಗೆ ಮಾಡ್ತಾ ಹೋದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿ ಆಗ್ಬೋದು. ಯಾವ ಬಿಸ್ನೆಸ್ ಅಲ್ಲಿ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಇಷ್ಟು ಲಾಭ ಮಾಡಬಹುದು ನೀವೇ ಹೇಳ್ರಪ್ಪ. ಅದು ಸಾಲದಕ್ಕೆ ಈ ಬಿಸ್ನೆಸ್ ಗೆ ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ, ಟ್ಯಾಕ್ಸ್ ಅಂತೂ ಕಟ್ಟಂಗೆ ಇಲ್ಲ. ಇನ್ನು ಯಾರಾದ್ರೂ ಇವ್ರನ್ನ ಕೆಣಕಿದ್ರೆ ಸಾಕು ಧರ್ಮಕ್ಕೆ ಅಪಮಾನ, ದೇವರಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ಸೇಫ್ ಆಗ್ಬೋದು. ಇನ್ನು ಧಾರ್ಮಿಕ ವಿಚಾರ ಅಂದ ತಕ್ಷಣ ನಮ್ಮ ಪೊಲೀಸ್ ಇಲಾಖೆನೂ ಹತ್ರ ಬರೋದೇ ಇಲ್ಲ. ಹಿಂಗೆ 1-2 ವರ್ಷ ಚೆನ್ನಾಗಿ ಹೆಸರು ಮಾಡಿದ ಮೇಲೆ ಸಿನಿಮಾ ನಟರು, ರಾಜಕಾರಣಿಗಳು ಎಲ್ಲರೂ ಬರೋಕ್ ಶುರು ಮಾಡ್ತಾರೆ. ಅದರಲ್ಲೂ ಒಂದಷ್ಟು ಜನ ಬ್ಲಾಕ್ ಅನ್ನ ವೈಟ್ ಮಾಡ್ಕೊಡಿ ಅಂತಾನೂ ಬರ್ತಾರೆ. ಹಿಂಗ ಮಾಡ್ಕೊಂಡು ಕಡೆಗೆ 5 ವರ್ಷದಲ್ಲಿ 100 ಕೋಟಿ ಆಸ್ತಿ ಅಂತಸ್ತು ಮಾಡ್ಕೊಂಡ್ ಕುತ್ಕೊಬಹುದು. ನಮಗೆಲ್ಲ ಗೊತ್ತಾಗೋಯ್ತು. ಸೊ ನೋಡ್ರಪ್ಪ, ನಾವು 3 ಲಕ್ಷ ಜನ ಇದೀವಿ. ಸುಮ್ನೆ ನಾವು ಒಂದು ಮಾವಿನ ತೋಪ್ನ ಖರೀದಿ ಮಾಡಿ ಎಂ ಅಂದ್ರೆ ಮೈಸೂರ್ ಮ್ಯಾಂಗೋ ಮಠ, ಮೈಸೂರ್ ಮ್ಯಾಂಗೋ ಮುತ್ಯ ಅಂತ ಶುರು ಮಾಡ್ಕೊಂಡ್ಬಿಡೋಣ. ಸೀಸನ್ ಅಲ್ಲಿ ಬಂದ ಭಕ್ತಾದಿಗಳಿಗೆ ಒಂದೊಂದು ಮಾವಿನ ಹಣ್ಣು ಕೊಟ್ಟು ಕಳ್ಸೋಣ. ಆಫ್ ಸೀಸನ್ ಅಲ್ಲಿ ಬಂದವರಿಗೆ ಬರೀ ವಾಟೆ ಕೊಟ್ಟು ಕಳ್ಸೋಣ. ಹಿಂಗೆ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಬಹುದು. ಆಮೇಲೆ ಎಲ್ರು ದೇಶಾಂತರ ಹೋಗಿ ನಿತ್ಯಾನಂದನ ಕೈಲಾಸ ತರ ನಾವು ಮೈಲಾಸ ಅಂತ ಒಂದು ದೇಶ ಮಾಡ್ಕೊಂಡ್ಬಿಡೋಣ. ಸೊ ನಮ್ಮ ಮೈಲಾಸ ದೇಶ ಕಾನ್ಸೆಪ್ಟಿಗೆ ಯಾರ್ಯಾರು ಇನ್ವಾಲ್ವ್ ಆಗಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.